ಫೋರ್ತ್ ಒನ್, ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡೈರೆಕ್ಟ್ ಟ್ಯಾಕ್ಸ್. ನೇರ ತೆರಿಗೆ ಅಂತ ಕರಿತೀವಿ. ಸೊ ಈ ನೇರ ತೆರಿಗೆಗೆ ಒಂದು ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಎ, ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ಯಾಕ್ಸ್. ಬಿ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಸಿ, ಕಾರ್ಪೊರೇಟ್ ಟ್ಯಾಕ್ಸ್. ಡಿ, ಫಾರಿನ್ ಟ್ರಾವೆಲ್ ಟ್ಯಾಕ್ಸ್. ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತಂದ್ರೆ ಆಮದು ಮತ್ತು ರಫ್ತು. ಗೂಡ್ಸ್ ಅಂಡ್ ಸರ್ವಿಸ್, GST ಟ್ಯಾಕ್ಸ್. ಓಕೆನಾ. ಫಾರಿನ್ ಟ್ರಾವೆಲ್ ಟ್ಯಾಕ್ಸ್ ಅಂದ್ರೆ ವಿದೇಶ ಪ್ರಯಾಣದ ಒಂದು ಟ್ಯಾಕ್ಸ್. ಸೊ ಈ ಮೂರು ಟ್ಯಾಕ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡಬಹುದು ಬೇರೆಯವರಿಗೆ ಅಂತಂದ್ರೆ ಕನ್ಸ್ಯೂಮರ್ಸ್, ಗ್ರಾಹಕರಿಗೆ. ಓಕೆ, ಬಟ್ ಕಾರ್ಪೊರೇಟ್ ಟ್ಯಾಕ್ಸ್ ಇಸ್ ದ ಒನ್ ವಿಚ್ ಕೆನಾಟ್ ಬಿ ಟ್ರಾನ್ಸ್ಫರ್ಡ್ ಟು ಎನಿ ಅದರ್. ಸೊ ಇಟ್ ಈಸ್ ಟು ಬಿ ಬೋರ್ನ್ by the person, organization. Okay, so corporate tax is the direct tax. Corporate tax ಅನ್ನೋದು ಮಕ್ಕಳೇ ಇದು ನೇರ ತೆರಿಗೆ ಆಗತ್ತೆ. ಕಂಪನಿನೇ ಅದನ್ನ ಕಟ್ಟಬೇಕು ಬೇಸ್ಡ್ ಆನ್ ದ ಇನ್ಕಮ್ ಆಫ್ ದ ಆರ್ಗನೈಸೇಷನ್. ಓಕೆ, ಉಳಿದ ಎಲ್ಲ ತೆರಿಗೆಗಳನ್ನ ಗ್ರಾಹಕರಿಗೆ ವರ್ಗಾವಣೆ ಮಾಡಬಹುದು. ಸೊ ಡೈರೆಕ್ಟ್ ಟ್ಯಾಕ್ಸ್ಗೆ ಒಂದು ಉತ್ತಮ ಉದಾಹರಣೆ ಆಪ್ಷನ್ ಸಿ, ಕಾರ್ಪೊರೇಟ್ ಟ್ಯಾಕ್ಸ್.